ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಕೇಂದ್ರ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಇಂದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಪಟ್ಟಣದ ಮೆಗಾ ಮಾರುಕಟ್ಟೆಯಲ್ಲಿ ಬಸವನ ಬಾಗೇವಾಡಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಉದ್ಘಾಟನೆಯನ್ನ ಪಟ್ಟಣದ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ, ಶಿವಪ್ರಕಾಶ್ ಶಿವಾಚಾರ್ಯರು, ಸಹಕಾರಿ ಧುರೀಣರಾದ ಲೋಕನಾಥ್ ಅಗರ್ವಾಲ್, ಶಿವನ್ಗೌಡ ಬಿರಾದರ್, ಸಂಜಯ್ ಕನ್ಮಡಿ, ಸಂಗಮೇಶ್ ಓಲೇಕರ್, YB ಮುತ್ತತ್ತಿ ಸೇರಿದಂತೆ ಅನೇಕರು ಉದ್ಘಾಟಿಸಿದ್ರು. ನಂತರ ಬ್ಯಾಂಕಿನ ಅಧ್ಯಕ್ಷರಾದ KY ಬೀರಲ್ ದಿನ್ನಿ ವಕೀಲರು ಮಾತನಾಡಿ, ನಾವು ಈ ಸಹಕಾರಿ ಬ್ಯಾಂಕ್ ಪ್ರಾರಂಭಿಸುವುದಕ್ಕೆ ನಮ್ಮ ಪಟ್ಟಣದ ಸ್ವಾಮೀಜಿಯವರು ಅನೇಕ ಸಹಕಾರಿ ಧುರೀಣರು ಹಾಗೂ ಗುರು ಹಿರಿಯರು ಎಲ್ಲ ಯುವಕ ಮಿತ್ರರು ಸಾಕಷ್ಟು ಪ್ರೋತ್ಸಾಹ ಸಹಕಾರ ನೀಡಿದ್ದಾರೆ. ಅದಕ್ಕೆ ನಾನು ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಜೊತೆಗೆ ನಮ್ಮ ಬ್ಯಾಂಕಿನಲ್ಲಿ ರೈತರಿಗೆ, ಕೃಷಿ ಕಾರ್ಮಿಕರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಎಲ್ಲಾ ರೀತಿಯ ಸಾಲ ಸೌಲಭ್ಯಗಳು ಸಿಗುತ್ತದೆ. ಎಲ್ಲರೂ ಕೂಡ ಅದರ ಸದುಪಯೋಗ ಪಡೆದುಕೊಂಡು ಬ್ಯಾಂಕಿನ ಬೆಳವಣಿಗೆಗೆ ಸಹಕರಿಸಬೇಕೆಂದು ಹೇಳಿದ್ರು. ಇದೇ ವೇಳೆ ಸಹಕಾರಿ ಧುರೀಣರಾದ ಸಂಗನಗೌಡ ಚಿಕ್ಕೊಂಡ, ಸಂಜಯ್ ಕನ್ನಡಿ ಅವರು ಭಾಗವಹಿಸಿ ಮಾತನಾಡಿ, ಸಹಕಾರ ಕ್ಷೇತ್ರ ಅಭಿವೃದ್ಧಿಗೆ ಇಂತಹ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಗ್ರಾಹಕ ಸ್ನೇಹಿ ಸೇವೆಗಳ ಮೂಲಕ ಇನ್ನಷ್ಟು ಪ್ರಗತಿ ಸಾಧಿಸಲಿ ಎಂದು ಆಶಯ ವ್ಯಕ್ತಪಡಿಸಿ ಬ್ಯಾಂಕಿನ ಬೆಳವಣಿಗೆಗೆ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು, ಸಾರ್ವಜನಿಕರು ಹಾಗೂ ಆಹ್ವಾನಿತ ಅತಿಥಿಗಳು, ಮುಖಂಡರು, ಜನಪ್ರತಿನಿಧಿಗಳು ಭಾಗವಹಿಸಿದ್ರು. ವರದಿ ಸಿದ್ದು ಜಮ್ಮಲ್ದಿನ್ನಿ, ಬಸವನ ಬಾಗೇವಾಡಿ. ಬಿಹಾರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಎಲ್ಲಾ ರಾಜ್ಯದಲ್ಲಿ ಎರಡೆರಡು ಆಕ್ಟ್ಗಳಿಲ್ಲ. ಈ 9 ರಾಜ್ಯಗಳಲ್ಲಿ ಮಾತ್ರ 2 ಆಕ್ಟ್ಗಳು. ಮಿಕ್ಕಿದ ಎಲ್ಲಾ ಕಡೆ ದೇಶದಲ್ಲಿ 1959 ಆಕ್ಟ್ ಅಂದ್ರೆ ಸರ್ಕಾರಿ ಕ್ಷೇತ್ರದ ಕಾರ್ಯ ನಡೀತಾ ಇದ್ರು. ಇವೆಲ್ಲ ಗೊತ್ತು. ನಮ್ಮ ತಂದೆ ನೋಡ್ರಿ ಹೇಳ್ತಾ ಇದ್ರು, ಅಮಿತ್ ಶಾ ಅಂತ. ಯಾಕೆ ಅಮಿತ್ ಶಾ ಅವ್ರ ಹೆಸರು ಬಂತಪ್ಪ ಅಂತ, ಸೊ ಎಲ್ಲ ಸಹಕಾರಿಗಳು ದೇಶಾದ್ಯಂತ ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲರೂ ಒಂದು ಆಗ್ರಹ ಇತ್ತು, ಬೇಡಿಕೆ ಏನಪ್ಪಾ ಅಂದ್ರ ಸಹಕಾರಿ ಸಚಿವಾಲಯ ಒಂದು ನಮಗೆ ಬೇಕು ಅನ್ನುವಂಥದ್ದು. ಯಾಕಂದ್ರೆ ಮೊದಲ ಸಹಕಾರಿ ಸಚಿವಾಲಯ ಇರಲಿಲ್ಲ. ಕೃಷಿ ಇಲಾಖೆಯಲ್ಲೇ ಒಂದು ಸಹಕಾರ ಎಂಬುದು ಒಂದು ಸಣ್ಣ ಭಾಗವಾಗಿತ್ತು. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅವಾಗ ಒಂದು ನಿರ್ಣಯ ಮಾಡಿದ್ರು, ಇಲ್ಲ ಸಹಕಾರಕ್ಕೆ ಒಂದು ಪ್ರತ್ಯೇಕವಾದ ಒಂದು ಸಚಿವಾಲಯ ಮಾಡ್ಬೇಕಂತ ಹೇಳಿ 2021 ಇಸ್ವಿಗೆ ಸಹಕಾರಿ ಸಚಿವಾಲಯ ಸ್ಥಾಪನೆ. ಮೊನ್ನೆ ನಾವು 5ನೇ ತಾರೀಕಿನ ದಿವಸ ಈ ಒಂದು ವಾರ ಸಹಕಾರಿ ಸಪ್ತಾಹ ಆಚರಣೆ ಮಾಡಿದ್ವಿ. ಆ ಒಂದು ದಿಶೆಯಲ್ಲಿ 5 ವರ್ಷ ಸಚಿವಾಲಯ ಆಗೋದ್ರಿಂದ ಒಂದು ಸಹಕಾರಿ ಸಪ್ತಾಹ ಆಚರಣೆ ಮಾಡ್ಬೇಕಂತೇಳಿ ಒಂದು ವಾರ ಎಲ್ಲ ಕಡೆ ದೇಶಾದ್ಯಂತ ಸಹಕಾರಿ ಸಚಿವಾಲಯ ಆಚರಣೆಯನ್ನು ಮಾಡುವಂಥದ್ದು. ಅವಾಗ ಏನ್ ಬದಲಾವಣೆ ಆಯ್ತು ಅಂದ್ರ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಬರೇ ಸಾಲ ಕೊಡೋದು, ಬಡ್ಡಿ ತಗೊಳ್ಳೋದು ಬೇಡ, ಇವನ್ನೆಲ್ಲ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಆಗಬೇಕು ಅಂತ ದೃಷ್ಟಿಯಿಂದ ಆ ಮಹತ್ತರವಾದ ಒಂದು ನಿರ್ಣಯ ಸನ್ಮಾನ್ಯ ಅಮಿತ್ ಶಾ ಅವರು ತಗೊಂಡು, ಇಡೀ ದೇಶಕ್ಕೆ ಒಂದೇ ರೀತಿ ಬಾಯ್ಲ ಇರಬೇಕು, ಒಂದೇ ರೀತಿ ಕಾರ್ಯಕ್ರಮಗಳಿರ್ಬೇಕು, ಒಂದೇ ರೀತಿ ಹೆಸರುಗಳಿರ್ಬೇಕು, ಒಂದೇ ರೀತಿ ಕಾಮನ್ ಅಕೌಂಟಿಂಗ್ ಸಾಫ್ಟ್ವೇರ್, ಕಾಮನ್ ಅಕೌಂಟಿಂಗ್ ಪ್ರಾಕ್ಟೀಸ್ ಇರಬೇಕು ಅಂತ ಹೇಳಿ ಬಹಳಷ್ಟು ಬದಲಾವಣೆ ಮಾಡಿ, ಹೆಸರುಗಳು ಕೂಡ ನಾವು ಬದಲಾವಣೆ, ವಿವಿಧ ಉದ್ದೇಶ ಗ್ರಾಮೀಣ ಬ್ರಾಂಚ್ಗಳನ್ನು ಓಪನ್ ಮಾಡುವುದರ ಮುಖಾಂತರ ಬಸವನ ಬಾಗೇವಾಡಿಯಲ್ಲಿ ಒಂದು ಸೌಹಾರ್ದ ಬ್ಯಾಂಕ್ ಬಹಳ ದಾಪುಗಾಲಿನಲ್ಲಿ ಮುಂದುವರಿತಾ ಇದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಲ್ಲಿ ಸಂಘದಲ್ಲಿ ಕೇವಲ ರೈತರಿಗೆ ಸಾಲ ಕೊಡ್ತಕ್ಕಂತ ಮತ್ತು ರೇಷನ್ ಇನ್ನೊಂದು ಕೆಲವೊಂದು ಬಿಸಿನೆಸ್ ಬಿಟ್ರ ಯಾವುದೇ ಒಂದು ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದು ವಿವಿಧ ದೇಶಗಳ ಸಹಕಾರಿ ಸಂಘ ಆದ್ಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ ಅನ್ನ ಮಾಡಬಹುದು ಅಂತ ಹೇಳಿ ಅಮಿತ್ ಶಾ ಅವರು ಇಡೀ ರಾಜ್ಯದಲ್ಲಿ ಅವರು ಸಹಕಾರ ಮಂತ್ರಿ ಆದ್ಮೇಲೆ ದೇಶದಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತಂದರು. ಅದೇ ರೀತಿಯಾಗಿ ಈ ಸೌಹಾರ್ದ ಸಹಕಾರಿ ಸಂಘದವರು ಕೂಡ ಬೇರೆ ಬೇರೆ ಒಂದು ಕಾರ್ಯಗಳನ್ನ ಮಾಡಬಹುದು ಅಂತಕ್ಕಂಥ ಮಾತನ್ನು ನಮ್ಮ ಸಂಜಯ್ ಪಾಟೀಲ್ ಕಣ್ಮಡಿ ಅವರು ಹೇಳಿದರು. ಸಂಜಯ್ ಪಾಟೀಲ್ ಕಣ್ಮಡಿ ಅವರು ನಮ್ಗೆ ಗೊತ್ತದ, ನಮ್ಮ ಹಿಂದಿನ ಸಂಸದರಾಗಿರ್ತಕ್ಕಂಥ BR ಪಾಟೀಲ್ ಕಣ್ಮಡಿ ಅಂತ ಹೇಳಿ. ಇವ್ರ ಅಪ್ಪನ MP ಇದ್ದು, ಗುರುದೇವಿ ಸಾಹೇಬ್ ನಂತರ ಜನತಾದಳದಿಂದ
ಒಬ್ಬರು MP ಇದ್ರು, ಆಮೇಲೆ ಒಂದು ಬಸವನಗೌಡರು ಇವರೆಲ್ಲ ಬೇರೆ ಬೇರೆಯವರೆಲ್ಲ. ನಾನು ಈ ಆಡಳಿತ ಮಂಡಳಿಯಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರ, ತಾವು ಸಹಿತ ಬೇರೆ ಬೇರೆ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡಬಹುದು ಅಂತಕ್ಕಂತ ಒಂದು ಕಾಯ್ದೆ ನಮ್ಮಲ್ಲಿ ಇರುವುದರಿಂದ ಈಗ ಬೇರೆ ಸಹಕಾರಿ ಸಂಘ, ಉದಾಹರಣೆಗೆ ಅರ್ಬನ್ ಬ್ಯಾಂಕ್ ಆಗಲಿ, ಪ್ರಾಥಮಿಕ ಸಹಕಾರಿ ಸಂಘಕ್ಕಾಗ್ಲಿ ಬಹಳಷ್ಟು ಕಾಯ್ದೆಗಳ ತೊಂದರೆ ಬರ್ತಾವೆಲ್ಲ. ನಿಮಗ್ ಹಂಗಿಲ್ಲ, ಸ್ವಲ್ಪ ಎಲ್ಲ ಏನು ಅಷ್ಟು ನಮ್ಮನ್ನ ಹಿಡಿದಿಟ್ಟಷ್ಟು ಕಾಯ್ದೆ ಕಾನೂನು ಒಳಗ ನೀವು ಅಳವಡಿಸುವುದನ್ನ ಅಳವಡಿಕೆ ನಿಮ್ಗೆ ಆಗುತ್ತೆ. ನಿಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಏನ ಪ್ರಜಾಪ್ರಭುತ್ವ ಅಂತ ಇದು ಐತಿ, ಸ್ವಾತಂತ್ರ್ಯ ಐತಿ. ಹಂಗ ನಾವ್ ಏನ್ ಮಾಡ್ಬೇಕಾದ್ರೆ ಇಲಾಖೆ ಪರ್ಮಿಷನ್ ತಗೊಂಡು ನಾವೆಲ್ಲ ಮಾಡ್ಬೇಕು. ಸೊ ಇಂಥ ಸಂದರ್ಭದಲ್ಲಿ ಬಹಳ ಆಕ್ಟಿವ್ ಒಂದು ಆಡಳಿತ ಮಂಡಳಿಯ ಮತ್ತು ಏನಪ್ಪಾ ಅಂತಂದ್ರ ಈ ಒಂದು ಕಮಿಟಿ ಅದ, ಅದ್ರಾಗ ಹೆಂಗಂದ್ರೆ ಎಲ್ಲಾ ಜನ ಇದು ಏನ್ ಬಸವಣ್ಣವ್ರು ಹೇಳ್ದಂಗ ಎಲ್ಲಾ ಸರ್ವಧರ್ಮ ಸಮ್ಮೇಳನ ಸ್ವಾಮಿಗಳು ಹಿಡ್ಕೊಂಡು ಎಲ್ಲಾ ನಮ್ಗೆ ಸಮಾಜದವ್ರನ್ನ ಇದ್ರಾಗ ಕೂಡಿಸಿರಿ. ಇನ್ನೊಂದು ಏನ್ ಬಹಳ ಸಂತೋಷ ಅಂದ್ರ, ಇವತ್ತು ಹೆಂಗಂದ್ರ ಅದು ಎಲ್ಲಾರು ಉದಾಹರಣೆ ಸಹಿತ ಒಂದು ಮನ್ಮೇನ ಆರ್ಮಿ ಟೈಪ್ ವಕೀಲರು ಏನ್ ಹೇಳ್ತಾರ ಕೇಳಿದ್ರೆ ಸಂಘ ಏನ್ ಹೇಳಿ ಎಲ್ಲ ವಕೀಲರ ಅದಕ್ಕೆ ನಾನು ವಕೀಲರ ಬಲ್ಲಿ ಮಣ್ಣ ಬಲ್ಲಿ ಹೋಗಿದ್ದೆ. ವಕೀಲರ ನಮ್ಗೆ ದುಡ್ಡ ನಾವು ದೊಡ್ಡದೇವಿ, ಈ ದುಡ್ಡಿನ ಇದು ಹೆಂಗ ಮಾಡ್ಬೇಕು, ಯುಟಿಲೈಸೇಷನ್ ಹೆಂಗ ಉಪಯೋಗ ಮಾಡ್ಬೇಕು ಅಂತಕ್ಕಂಥದ್ದು ಹೇಳಿದಾಗ ಒಂದಿಷ್ಟು ಹೇಳಿದ ಕಾರ್ಯಚಟುವಟಿಕೆಗಳು ಇಂತಿಂತಾವ್ ಹಿಂಗ್ ಮಾಡ್ಲಿಕ್ಕ ನಿಮ್ಗೆ ಒಂದು ಒಳ್ಳೇದಾಗ್ತದ ಅಂತ ಹೇಳ. ನನಗೆ ಸಣ್ಣವ್ರು ಇರ್ಬೋದು ಒಂದು 15-20 ವರ್ಷ, ಆದ್ರ ವಿದ್ಯೆ ಅಂತಕ್ಕಂಥದ್ದು ಏನಂದ್ರೆ ಅದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ರತ್ನ. ಅದು ಎಲ್ಲೇ ಸಿಗಲಾಕ ಅದನ್ನ ನಾವು ಹುಡುಕಾಡ್ತೀವಿ. ವಕೀಲರು ಬೇರೆ ಬೇರೆ ಒಂದಿಷ್ಟು ಎಲ್ಲಾ ಹೇಳ್ಯಾರ ಏನೇನ್ ಮಾಡ್ಬೇಕು ಮುಂದ ಇದರಲ್ಲಿ ಅಂತ ಹೇಳ್ಯಾರ. ಸೊ ಆ ರೀತಿ ಸಹಿತ ತಮ್ಮ ಒಂದು ಸಂಸ್ಥೆಯನ್ನು ಕೂಡ ಉತ್ತಮೋತ್ತರವಾಗಿ ಬೆಳೀಲಿ. ಅದ್ರಾಗ ನಾವು ರಾಜ್ಯ ಮಟ್ಟದವರೆಗೂ ಕೂಡ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಾವು ಸೇವೆಯನ್ನು ಸಲ್ಲಿಸಿದ್ರು. ಸುದೀರ್ಘ ಅವಧಿಯವರೆಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಕ್ಕೆ ನಾವು ಸರ್ಕಾರದ ಒಂದು ನಮ್ಮ ಬಸವನಬಾಗೇವಾಡಿಯ ಗುರುತು ಅಂತ ನಾವು ಕೇಳ್ಬೋದು. ಅದಕ್ಕೆ ಇವತ್ತು ಅವರ ಅತ್ಯಂತ ಸುದೀರ್ಘ ಸೇವೆಗೆ ಗೌರವಾರ್ಥವಾಗಿ ಇವತ್ತು ಸರ್ಕಾರ ಜೀವನ ಅಧ್ಯಕ್ಷರಾಗ್ಯಾರ. ಅದಕ್ಕೆ ಅವರು ಕಲ್ತಕ್ಕಂತ ಗೌರವ ಅಂತ ನಾನು ಭಾವಿಸ್ತೇನೆ. ಇದು ನಮ್ಮ ಬಸವನಬಾಗೇವಾಡಿ ಕೂಡ ಹೆಮ್ಮೆಯ ವಿಷಯ, ರಾಜ್ಯ ಮಟ್ಟದ ಗುರುತಿಸುವಿಕೆ ಅದ. ಅದು ನಮ್ಮ ಮುಂದಿನ ಸ್ಫೂರ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದಕ್ಕ 35 ವರ್ಷಗಳ ಅಧ್ಯಕ್ಷರಾಗಿ ನಮ್ಮ ಸಂಸ್ಥೆ ಗಟ್ಟಿಯಾಗಿ ಹಿಡ್ಕೊಂಡು ಸಂಸ್ಥೆ ಒಂದೇ ನಾವು ನೋಡಿ ಕೈಗೊಳ್ಳಬಹುದು ಅನ್ನೋದಕ್ಕ ಉದಾಹರಣೆಯಾಗಿ ನಿಂತಿದ್ದಾರೆ. ಯಾಕಂದ್ರೆ ಕೆಲವೇ ಕೋಟಿಗಳ ಬ್ಯಾಂಕ್ ಅಲ್ಲ 100 ಕೋಟಿಗೆ ತಂದು ಬಸವನಬಾಗೇವಾಡಿ ಅತ್ಯಂತ ಗೌರವಿತ ಬ್ಯಾಂಕ್ ಮತ್ತು ಅನೇಕ ಚಿಲ್ಲರೆ ಸಾಲವನ್ನು ಕೊಟ್ಟು ಸಹಕಾರ ಮಾಡಿ ಇಡೀ ಮಾರ್ಕೆಟ್ ಬೆಳವಣಿಗೆ ಆಗ್ಲಕ್ಕ ನಾವು ನಿಸ್ವಾರ್ಥದಿಂದ ಸೇವೆಯನ್ನ ಆ ಹುದ್ದೆಯನ್ನು ಹಿಡಿದು ಸಲ್ಲಿಸಿದ್ವಿ. ಅದು ಕೂಡ ನಮ್ಗ ಒಂದು ಅತ್ಯಂತ ನೆನಪಿನ ವಿಷಯ, ಅತ್ಯಂತ ಗೌರವದ ವಿಷಯ. ಅವರಿಗೆ ಅವರ ಜೀವಿತಾವಧಿ 35 ವರ್ಷಗಳ ಸಹಕಾರ ರಂಗದಲ್ಲಿ ಏನ್ ದುಡಿಮೆ ಮಾಡಿದ್ರು, ಏನ್ ಶ್ರಮ ವಹಿಸಿದ್ರು, ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅವರಿಗೆ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಪುರಸ್ಕೃತರಾಗಿ ಮಾಡಿ ಅವರಿಗೆ ಗೌರವ ಸಲ್ಲಿಸಿದೆ. ಅದು ನಮ್ಮ ಬಸವನಬಾಗೇವಾಡಿ ಹೆಮ್ಮೆ ಅಂತ ನಾನು ಅನ್ಕೊಳ್ತೀನಿ. ಈ ಎಲ್ಲಾ ಹಿರಿಯರು ನಮ್ಮ ಮಾತಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಯಾವುದೇ ಎರಡನೇ ಭಾವಿಸದೆ ನಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ, ಉದ್ಘಾಟನೆ ಮಾಡಿದ್ದೀರಿ, ಆಶೀರ್ವದಿಸಿದ್ದೀರಿ. ನಾವೆಲ್ಲರಿಗೂ ನಮ್ಮ ಸಿಬ್ಬಂದಿ ವರ್ಗವಾಗಿ ಆಡಳಿತವಾಗಿ ನಮ್ಮ ಮುಂದಿನ ನಡೆಗೆ ತಾವೆಲ್ಲರೂ ಮಾರ್ಗದರ್ಶಕರಾಗಿ ಹಿನ್ನೆಲೆಯಾಗಿ ನಿಂತು ನಮ್ಗೆ ಆಶೀರ್ವದಿಸ್ರಿ ಅಂತ ತಮಗೆ ಇನ್ನೆರಡು ಮಾತನಾಡ್ತಾರೆ. ಸರಿ ಗೌಡ್ರಿ, ಹಲೋ ಗೌಡ್ರಿ ಸರ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ.
ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.